ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಸಪೋರ್ಟ್ ಮೈ ಚಾನಲ್. ನಾನಿವತ್ತು ಯಾವ ರೀತಿ ಕಿಡ್ಸ್ ಇದನ್ನ ಯೂಸ್ ಮಾಡಿ ಯಾವ ರೀತಿ ವೀಡಿಯೋ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ, ನೋಡ್ಬೋದು ಇಲ್ಲಿ ಈ ಥರ ವೀಡಿಯೋನ ಯಾವ ರೀತಿ ಮಾಡೋದಂತ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ. ನೋಡ್ಬೋದು ಇಲ್ಲಿ ಯಾವ ರೀತಿ ವೀಡಿಯೋ ಇದೆ ಅಂತ. ಸೊ ಇದೇ ರೀತಿ ವೀಡಿಯೋನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಇವಾಗ ಪ್ಲೇಸ್ಟೋರ್ಗೆ ಹೋಗಿ ಬೈಬಲ್ ಆ್ಯಪ್ ಫಾರ್ ಕಿಡ್ಸ್ ಅಂತ ಕ್ಲಿಕ್ ಮಾಡಿ. ಸೊ ಸೆಕೆಂಡೇದು ಕಾಣ್ತಿದ್ದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆ ಡೌನ್ಲೋಡ್ ಮಾಡಿದ್ದೀನಿ, ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಸೊ ಈ ರೀತಿ ಬರ್ತಿದೆ. ಸೊ ಇಲ್ಲಿ ಓಪನ್ ಆದಮೇಲೆ ಸೊ ಕೆಳಗೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಕತೆಗಳನ್ನು, ಭಾಷೆ ಮತ್ತು ಸಾಂಗ್ನ ಮ್ಯೂಟ್ ಮಾಡ್ಕೊಳ್ಳಿ. ಓಕೆನಾ, ಸಾಂಗ್ ಮ್ಯೂಟ್ ಮಾಡಾದ್ಮೇಲೆ ಭಾಷೆ ಎಂದಿದೆ. ಸೊ ನಿಮಗೆ ಕನ್ನಡ ಅಂತ ಆಯ್ಕೆ ಮಾಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ನಿಮ್ಗೆ ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷು ಕೂಡ ಆಯ್ಕೆ ಮಾಡ್ಬೋದು ನೀವು ಇಲ್ಲಿ. ಓಕೆನಾ, ನವೀಕರಿಸಿ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಕತೆಗಳಿದ್ದಾವೆ. ಓಕೆನಾ, ಸೊ ಇವಾಗ ಇದು ಹಿನ್ನೆಲೆ ಸಂಗೀತ. ಸೊ ಅದನ್ನು ಮ್ಯೂಟ್ ಮಾಡಿ. ಓಕೆನಾ, ಮ್ಯೂಟ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ. ಸೊ ಬ್ಯಾಕ್ ಬಂದು ನೋಡ್ಬೋದು ಎಷ್ಟೊಂದು ಕತೆಗಳಿದ್ದಾವೆ ಇಲ್ಲಿ, ಎಷ್ಟೊಂದು ಥರ ಇದ್ದಾವೆ. ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಕತೆಗಳಿದ್ದಾವೆ. ಸೊ ಈಗ ಫಸ್ಟ್ನೇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಈಗ ಡೌನ್ಲೋಡ್ ಆಪ್ಷನ್ಗಳಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೋಡಿ ಡೌನ್ಲೋಡ್ ಆಗ್ತಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ. ಈ ಥರ ಡೌನ್ಲೋಡ್ ಆಗ್ತಿದೆ. ಡೌನ್ಲೋಡ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ, ನೋಡ್ಬೋದು ನೀವು ಇಲ್ಲಿ. ಸೊ ಇವಾಗ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ಳಿ. ಫಸ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆನಾ, ಅದ್ರದ್ದು. ಸೊ ಅದು ತಗೊಂಡ್ಮೇಲೆ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇದಾಗುತ್ತೆ, ಕ್ಯಾಪ್ಚರ್ ಆಗುತ್ತೆ. ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡೋದ್ರಿಂದ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಆ್ಯಡ್ ಆಗುತ್ತೆ. ಸೊ ಪ್ರಾಣಿ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡ್ಬೋದು ನೀವು ಇಲ್ಲಿ ಯಾವ ಪ್ರಾಣಿ ಮೇಲಾದರೂ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಮೂವ್ ಆಗುತ್ತೆ. ಓಕೆನಾ, ನೋಡ್ಬೋದು ನೀವು ಇಲ್ಲಿ. ಸೊ ಬ್ಯಾಕ್ ಬಂದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರಲ್ಲ. ಸೊ ನೋಡ್ಬೋದು ಇಲ್ಲಿ. ಸೊ ಇದೇ ರೀತಿ ಇನ್ನೊಂದು ಕೂಡ ಮಾಡ್ತೀನಿ, ನೋಡ್ಬೋದು ಇಲ್ಲಿ. ಇದನ್ನು ಅಷ್ಟೇ ಸ್ಕ್ರೀನ್ ಶಾಟ್ ತಗೊಂಡು ಇದು ಸ್ಟೋರಿ ಇದೆಯಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಸ್ಕ್ರೀನ್ ಶಾಟಲ್ಲಿ. ಸೊ ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಕೂಡ ಮೂವ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ. ಸೊ ಈ ರೀತಿ ಮೂವ್ ಮಾಡಿ ಇನ್ನೊಂದೆಷ್ಟು ಕತೆಗಳಿದಾವೆ. ಸೊ ಅವನ್ನೆಲ್ಲ ನಿಮ್ಗೆ ಯಾವ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಓಕೆನಾ, ನೋಡ್ಬೋದು ನೀವು ಇಲ್ಲಿ ಈ ರೀತಿ. ಸೊ ಈ ರೀತಿ ಆದಮೇಲೆ ಬ್ಯಾಕ್ ಬಂದು ಸ್ಕ್ರೀನ್ಶಾಟ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಆವಾಗಲೇ ವೀಡಿಯೋ ಇದು ಮಾಡಿದ್ವಲ್ಲ ಸ್ಕ್ರೀನ್ ರೆಕಾರ್ಡಲ್ಲಿ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ. ಸೊ ಈ ರೀತಿ ವೀಡಿಯೋ ಬರ್ತಿದೆ. ಓಕೆನಾ, ನಿಮ್ಗೆ ಎಲ್ಲಿಗೆ ಅಡ್ಜಸ್ಟ್ ಬೇಕೋ ಸೊ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಬ್ಯಾಡ್ದಿದ್ದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇದಾದಮೇಲೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಸೊ ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಅಲ್ಲಿ ವ್ಯಾಲ್ಯೂಮು ಸ್ಟೋರಿ ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ಕಾಣ್ದಿರಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನ ವೀಡಿಯೋನ. ಸೊ ಈ ರೀತಿ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಹಿಂದೆ ಸ್ಟೋರಿ ಆಗುತ್ತೆ. ಇದು ಕಾಪಿರೈಟ್ ಅಂತ ಬರಲ್ಲ. ಸೊ ಈ ರೀತಿ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಪ್ಲೇ ಮಾಡಿ ನೋಡ್ಬೋದು ನೀವು ಇಲ್ಲಿ. ಸೊ ಇದೇ ರೀತಿ ಎಲ್ಲದನ್ನೂ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ, ನೋಡಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ವಾಲ್ಯೂಮ್ ಇದೆ. ಸೊ ಅದು ವಾಲ್ಯೂಮ್ ಪೂರ್ತಿ ಕಡಿಮೆ ಮಾಡಿ, ಒಂದು 9 ಇಲ್ಲ ಪೂರ್ತಿನೇ ಕಡಿಮೆ ಮಾಡಿ. ಓಕೆನಾ,
ಕಡಿಮೆ ನೋಡ್ಬೋದು ಇಲ್ಲಿ. ಸೊ ಈ ರೀತಿ ಆದಮೇಲೆ PIP ಪಿಪ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಕಾಣ್ಬೋದು, ನೋಡ್ಬೋದು ಅಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೋರಿ ಸ್ಕ್ರೀನ್ ಶಾಟ್ ತೊಗೊಂಡಿದ್ವಲ್ಲ, ಸೊ ಅದನ್ನು ಹ್ಯಾಡ್ ಮಾಡ್ಕೊಳ್ಳಿ. ಫಸ್ಟ್ ಯಾವುದು ಸ್ಕ್ರೀನ್ ಶಾಟ್ ತೊಗೊಂಡಿಲ್ಲ, ಸೊ ಅದನ್ನ ಹ್ಯಾಡ್ ಮಾಡ್ಕೊಳ್ಳಿ. ಇದು ಹ್ಯಾಡ್ ಮಾಡೋದ್ರಿಂದ ನಿಮಗೆ ಸ್ಟೋರಿ ಓದೋಕ್ಕೆ ಈಸಿ ಆಗುತ್ತೆ. ಎಲ್ಲಿವರೆಗೂ ಸ್ಟೋರಿ ಇದೆಯೋ ಸೊ ಝೂಮ್ ಮಾಡ್ಕೊಳ್ಳಿ, ಕಾಣುತ್ತೆ ಸ್ವಲ್ಪ ನಿಮಗೆ. ಓಕೆನಾ? ಎಲ್ಲಿವರೆಗೂ ವಿಡಿಯೋ ಇದೆ ಸೊ ಅಲ್ಲಿವರೆಗೂ ಇದು ಮಾಡ್ಕೊಳ್ಳಿ. ಎಲ್ಲಿವರೆಗೂ ಸೊ ಅಲ್ಲಿವರೆಗೂ ಡ್ರಾ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಸ್ಟೋರಿ ಇದೆಯೋ ಸೊ ಸ್ಟೋರಿ ಇದಾಗುತ್ತೆ. ವಾಯ್ಸ್ ಕೂಡ ಕೊಡ್ಬೋದು. ವಾಯ್ಸ್ ಕೊಟ್ಟಾದ್ಮೇಲೆ